ಇನ್ನ ಹನಿಮೂನ್ಗೆ ಹೋದಂತ ಪತ್ನಿಗೆ ಶಾಕ್ ಆದಿತ್ತು. ಶ್ರೀಲಂಕಾದಲ್ಲಿಯೇ ಪತ್ನಿಯನ್ನ ಬಿಟ್ಟು ವಾಪಸ್ ಬಂದಂತಹ ಪತ್ನಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಮಗಳು ಹೇಳಿದ ಆ ಸತ್ಯವನ್ನ ತಿಳಿದ ಇಡೀ ಕುಟುಂಬ ಇವತ್ತು ಆಕೆ ಗಂಡನ ಮನೆ ಎದುರು ಪ್ರತಿಭಟನೆಗೆ ಇಳಿದು ಬಿಟ್ಟಿತ್ತು. ಯಾಕೆ ನೀವೇ ನೋಡಿ. ಕಣ್ಣೀರು, ಆಕ್ರೋಶ, ಆಕ್ರಂದನ, ಎಲ್ಲರ ಕೂಗು ಒಂದೇ. ನಮ್ಮ ಮಗಳ ಆತ್ಮಕ್ಕೆ ಶಾಂತಿ ಬೇಕು. ಮಗಳ ಗಂಡನ ಮನೆಯವರು ಎಲ್ಲಿ ಹೋದ್ರು, ಏನಾದ್ರು, ಯಾಕೆ ಮರೆಯಾದ್ರು? ಪೊಲೀಸರ ಮುಂದೆ ಇಂಥ ಪ್ರಶ್ನೆಗಳನ್ನ ಹಾಕ್ತಾ ಇದ್ರೆ ಅತ್ತ ತನ್ನದಲ್ಲದ ತಪ್ಪಿಗೆ ಗಾನವಿ ಪ್ರಾಣ ಬಿಟ್ಟಿದ್ಲು. ಸುಂದರ ಬದುಕಿನ ಕನಸು ಕಟ್ಟಿದ್ದ ಗಾನವಿ ಪತಿ ಸೂರಜ್ ಜೊತೆ ವೈವಾಹಿಕ ಬದುಕಿಗೆ ಕಾಲಿಟ್ಟ ಗಾನವಿ ಸುಂದರ ಬದುಕಿನ ಕನಸು ಕಟ್ಟಿದ್ಲು. ಅಕ್ಟೋಬರ್ 19ನೇ ತಾರೀಕು ಮದುವೆ ನಡೆದಿತ್ತು. ನವೆಂಬರ್ 23ನೇ ತಾರೀಕು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ಸ್ ನಲ್ಲಿ ಅದ್ದೂರಿ ರಿಸೆಪ್ಷನ್ ಆಗಿತ್ತು. ನಂತರ 10 ದಿನ ಹನಿಮೂನ್ಗೆ ಅಂತ ಶ್ರೀಲಂಕಾಗೆ ಹೋಗಿದ್ರು. ಆದ್ರೆ 5 ದಿನಕ್ಕೆ ವಾಪಸ್ ಆಗಿದ್ರು. ಅಲ್ಲೇ ಯುವತಿ ಕಂಡಿದ್ದ ಕನಸುಗಳೆಲ್ಲ ನುಚ್ಚು ನೂರಾಯಿತು. ಹನಿಮೂನ್ನಲ್ಲಿ ಹಸ್ಬೆಂಡ್ ಸೀಕ್ರೆಟ್ ರಿವೀಲ್. ಮಧುಚಂದ್ರದಿಂದ ಬಂದ ಮಗಳು ಸಾವಿನ ಮನೆಗೆ. ಹೌದು, ಹನಿಮೂನ್ನಲ್ಲೇ ಪತಿ ಸೂರಜ್ನ ಸೀಕ್ರೆಟ್ ರಿವೀಲ್ ಆಗಿದೆ. ಮದುವೆ ಏನು ಹೇಳಿ ಬಚ್ಚಿಟ್ಟಿದ್ದಾರೆ ಅಂದ್ರೆ ಆ ಹುಡುಗನೇ ಅಲ್ಲ, ಅವನು ಕೋಚದವನು. ಅವನ ಏನು ಮಾಡ್ತಾ ಇಲ್ಲ, ಸುಮ್ನೆ ಟಚ್ ಮಾಡು ನೀವು ಸೂರಜ್ ಅಂದ್ರೆ ಅವೆಲ್ಲ ನನ್ಗೆ ಇಷ್ಟ ಆಗಲ್ಲ. ಇನ್ನು ವಿಷಯ ಇಷ್ಟೇ ಅಲ್ಲ, ಗಾನವಿಗೆ ಸೂರಜ್ ಕುಟುಂಬದವರು ವರದಕ್ಷಿಣೆಗೆ ಕಿರುಕುಳ ನೀಡ್ತಾ ಇದ್ರಂತೆ. ಅತ್ತೆ ಜಯಂತಿ, ಸೂರಜ್ ಅಣ್ಣ ಸಂಜಯ್ ಕೂಡ ಹಣಕ್ಕಾಗಿ ಪೀಡಿಸ್ತಾ ಇದ್ರು ಎನ್ನಲಾಗಿದೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಗಾನವಿಯನ್ನ ಮನೆಯಿಂದ ಆಚೆ ಹಾಕಿದ್ರಂತೆ. ತಾಯಿ ಮನೆಗೆ ಬಂದಿದ್ದ ಗಾನವಿ 3ನೇ ದಿನ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಭಾನುವಾರ ಅಸ್ವಸ್ಥಗೊಂಡಿದ್ದ ಮಗಳನ್ನ ಕುಟುಂಬಸ್ಥರು ಆಸ್ಪತ್ರೆಗೆ ಸೇರಿಸಿದ್ರು. ಆದರೆ ಬುಧವಾರ ಚಿಕಿತ್ಸೆ ಫಲಿಸದೆ ಗಾನವಿ ಪ್ರಾಣ ಬಿಟ್ಟಿದ್ದಾಳೆ. ಅವ್ರನ್ನ ಕರೆಸಲೇಬೇಕು, ನಾವು ಮಾಡ್ತೀವಿ. ಇಲ್ಲ ಅಂದ್ರೆ ಅವ್ರು ಬಂದಿಲ್ಲ ಅಂದ್ರೆ ಇದೆಲ್ಲ ಒಡೆದು ಇಲ್ಲೇ ಮಾಡ್ತೀವಿ. ಅವ್ರು ಬಂದಿಲ್ಲ ಅಂದ್ರೆ ಒಡೆದು ಬಿಟ್ಟು ಇಲ್ಲೇ ಮುಚ್ಚಿಬಿಟ್ಟು ಹೋಗ್ತೀವಿ ನಾವು. ಆಯ್ತಾ, ಗಂಡನ ಮನೇಲಿ ಮಾಡ್ಬೇಕಾ ಕಾರ್ಯ, ಅದಕ್ಕೆ ಅವಳಿಗೆ ಅವಾಗ್ಲೇ ಶಾಂತಿ ಸಿಗೋದು. ನಾವು ಮಾಡಿಕ್ತಾ ಇದ್ರೆ, ಆದ್ರೆ ಅವಳು ಇಷ್ಟಪಟ್ಟಿದ್ದು. ಅದಕ್ಕೆ ನಾನು ಮನೆಗೆ ಕರ್ಕೊಂಡೋಗಿ 3 ದಿವಸ ನೋಡ್ಕೊಂಡೆ ಸರ್. 10 ನಿಮಿಷ ಕೆಳಗಡೆ ಹೋದೆ, ಅವಳು ಈ ತರ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಸೂರಜ್ ಮನೆಯವರೇ ಅಂತ್ಯಕ್ರಿಯೆ ನೆರವೇರಿಸಲಿ. ಗಾನವಿ ಮೃತದೇಹವನ್ನ ರಾಮಮೂರ್ತಿ ನಗರದಲ್ಲಿರುವ ಸೂರಜ್ ಮನೆ ಎದುರು ತಂದ ಕುಟುಂಬಸ್ಥರು ಪ್ರತಿಭಟನೆ ನಡೆಸಿದರು. ಗಂಡನ ಮನೆಯವರೇ ಗಾನವಿ ಅಂತ್ಯ ಸಂಸ್ಕಾರ ನಡೆಸಬೇಕು ಅಂತ ಆಗ್ರಹಿಸಿದರು. ನಮ್ಮ ಮಗುನ ಅವ್ರಿಗೆ ಮದುವೆ ಮಾಡಿಕೊಟ್ಟಿದೀವಿ. ಹಿಂದೂ ಧರ್ಮದ ಪ್ರಕಾರ ನಾವು ಒಂದ್ಸತಿ ಕೊಟ್ಟ ಮೇಲೆ ಅದು ಅವ್ರ ಕುಲಕ್ಕೆ ಸೇರಿದಂತ ಸೊತ್ತು. ಈಗ ನಾವು ಬಾಡಿನ ಅವ್ರ ಹುಡುಗ ಅಂದ್ರೆ ಅವ್ರ ಗಂಡನ ಮನೆ ಹತ್ರ ತಗೊಂಡ್ಬಂದಿದೀವಿ. ಎಲ್ಲಿದ್ದಾರೆ ಅವರು? ಬರ್ಬೇಕು, ಬಂದು ಅವ್ರ ಸೊಸೆನ ಅವ್ರು ಮಣ್ಣು ಮಾಡ್ಲಿ. ಇಲ್ಲ ಅಂದ್ರೆ ಅವ್ರ ಶಾಸ್ತ್ರದ ಪ್ರಕಾರ ಅವ್ರ ಶಾಸ್ತ್ರಗಳನ್ನ ಅವ್ರು ಮಾಡ್ಬೇಕು. ಅವಾಗ ನಮ್ಮ ಮಗುಗೆ ಆತ್ಮಕ್ಕೆ ಶಾಂತಿ ಸಿಗೋದು. ಎಲ್ಲಿದ್ದಾರೆ ಅವರು ಬರ್ಲಿ, ಇದು ನಮ್ಮ ವಾದ. ಇನ್ನು ಮಗಳ ಸಾವಿಗೆ ಕಾರಣವಾದ ಸೂರಜ್ ಕುಟುಂಬಕ್ಕೆ ತಕ್ಕ ಶಿಕ್ಷೆ ಆಗ್ಬೇಕು. ಇನ್ಯಾವ ಮಹಿಳೆಯರಿಗೂ ಇಂಥವರಿಂದ ಅನ್ಯಾಯ ಆಗಬಾರದು ಅಂತ ಗಾನವಿ ತಂದೆ ಆಗ್ರಹಿಸಿದ್ದಾರೆ. ನಮಗೇನಂತಂದ್ರೆ ಅವರು 3 ಜನ ತುಂಬಾ ಕಿರುಕುಳ ಕೊಟ್ಟಿದ್ದಾರೆ. ಅವ್ರ 3 ಜನನೂ ಅವರಿಗೆ ಕಾನೂನು ಪ್ರಕಾರ ಏನ್ ಶಿಕ್ಷೆ ಆಗಬೇಕು, ಖಂಡಿತ ಆಗಬೇಕು ಸರ್. ಅವರಿಗೆ ಬೇರೆ ಯಾರಿಗೂ ಈ ತರ ಮೋಸ ಮಾಡಬಾರ್ದು. ಅವ್ರ ತಾಯಿ ತುಂಬಾ ಮೋಸ ಮಾಡಿ ಮಗನ್ನ ಹತೋಟಿಯಲ್ಲಿ ತಗೊಂಡು ಅವ್ರ ತಾಯಿ ಯಾವ ತರ ಹೇಳ್ತಾರೋ ಅದೇ ತರನೇ ಮಾಡಬೇಕು ಅಂತ ಹೇಳಿ ಮಾಡಿ ನನ್ನ ಮಗಳಿಗೆ ತುಂಬಾ ಟಾರ್ಚರ್ ಮಾಡಿದ್ದಾರೆ. ಕೊನೆಗೆ ಗಾನವಿ ಮೃತದೇಹವನ್ನ ವಾಪಸ್ ತೆಗೆದುಕೊಂಡು ಹೋದ ಕುಟುಂಬದವರು ಮನೆ ಮಗಳ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನ ಹನಿಮೂನ್ಗೆ ಹೋದಂತ ಪತ್ನಿಗೆ ಶಾಕ್ ಆದಿತ್ತು. ಶ್ರೀಲಂಕಾದಲ್ಲಿಯೇ ಪತ್ನಿಯನ್ನ ಬಿಟ್ಟು ವಾಪಸ್ ಬಂದಂತಹ ಪತ್ನಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಮಗಳು ಹೇಳಿದ ಆ ಸತ್ಯವನ್ನ ತಿಳಿದ ಇಡೀ ಕುಟುಂಬ ಇವತ್ತು ಆಕೆ ಗಂಡನ ಮನೆ ಎದುರು ಪ್ರತಿಭಟನೆಗೆ ಇಳಿದು ಬಿಟ್ಟಿತ್ತು. ಯಾಕೆ ನೀವೇ ನೋಡಿ. ಕಣ್ಣೀರು, ಆಕ್ರೋಶ, ಆಕ್ರಂದನ, ಎಲ್ಲರ ಕೂಗು ಒಂದೇ. ನಮ್ಮ ಮಗಳ ಆತ್ಮಕ್ಕೆ ಶಾಂತಿ ಬೇಕು. ಮಗಳ ಗಂಡನ ಮನೆಯವರು ಎಲ್ಲಿ ಹೋದ್ರು, ಏನಾದ್ರು, ಯಾಕೆ ಮರೆಯಾದ್ರು? ಪೊಲೀಸರ ಮುಂದೆ ಇಂಥ ಪ್ರಶ್ನೆಗಳನ್ನ ಹಾಕ್ತಾ ಇದ್ರೆ ಅತ್ತ ತನ್ನದಲ್ಲದ ತಪ್ಪಿಗೆ ಗಾನವಿ ಪ್ರಾಣ ಬಿಟ್ಟಿದ್ಲು. ಸುಂದರ ಬದುಕಿನ ಕನಸು ಕಟ್ಟಿದ್ದ ಗಾನವಿ
ಪತಿ ಸೂರಜ್ ಜೊತೆ ವೈವಾಹಿಕ ಬದುಕಿಗೆ ಕಾಲಿಟ್ಟ ಗಾನವಿ ಸುಂದರ ಬದುಕಿನ ಕನಸು ಕಟ್ಟಿದ್ಲು. ಅಕ್ಟೋಬರ್ 19ನೇ ತಾರೀಕು ಮದುವೆ ನಡೆದಿತ್ತು. ನವೆಂಬರ್ 23ನೇ ತಾರೀಕು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ಸ್ ನಲ್ಲಿ ಅದ್ದೂರಿ ರಿಸೆಪ್ಷನ್ ಆಗಿತ್ತು. ನಂತರ 10 ದಿನ ಹನಿಮೂನ್ಗೆ ಅಂತ ಶ್ರೀಲಂಕಾಗೆ ಹೋಗಿದ್ರು. ಆದ್ರೆ 5 ದಿನಕ್ಕೆ ವಾಪಸ್ಸಾಗಿದ್ರು. ಅಲ್ಲೇ ಯುವತಿ ಕಂಡಿದ್ದ ಕನಸುಗಳೆಲ್ಲ ನುಚ್ಚು ನೂರಾಯಿತು. ಹನಿಮೂನ್ನಲ್ಲಿ ಹಸ್ಬೆಂಡ್ ಸೀಕ್ರೆಟ್ ರಿವೀಲ್. ಮಧುಚಂದ್ರದಿಂದ ಬಂದ ಮಗಳು ಸಾವಿನ ಮನೆಗೆ. ಹೌದು, ಹನಿಮೂನ್ನಲ್ಲೇ ಪತಿ ಸೂರಜ್ನ ಸೀಕ್ರೆಟ್ ರಿವೀಲ್ ಆಗಿದೆ. ಮದುವೆ ಏನು ಹೇಳಿ ಬಚ್ಚಿಟ್ಟಿದ್ದಾರೆ ಅಂದ್ರೆ ಆ ಹುಡುಗನೇ ಅಲ್ಲ, ಅವನು ಕೋಚದವನು. ಅವನ ಏನು ಮಾಡ್ತಾ ಇಲ್ಲ. ಸುಮ್ನೆ ಟಚ್ ಮಾಡು ನೀವು ಸೂರಜ್ ಅಂದ್ರೆ ಅವೆಲ್ಲ ನನ್ಗೆ ಇಷ್ಟ ಆಗಲ್ಲ. ಇನ್ನು ವಿಷಯ ಇಷ್ಟೇ ಅಲ್ಲ, ಗಾನವಿಗೆ ಸೂರಜ್ ಕುಟುಂಬದವರು ವರದಕ್ಷಿಣೆಗೆ ಕಿರುಕುಳ ನೀಡ್ತಾ ಇದ್ರಂತೆ. ಅತ್ತೆ ಜಯಂತಿ, ಸೂರಜ್ ಅಣ್ಣ ಸಂಜಯ್ ಕೂಡ ಹಣಕ್ಕಾಗಿ ಪೀಡಿಸ್ತಾ ಇದ್ರು ಎನ್ನಲಾಗಿದೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಗಾನವಿಯನ್ನ ಮನೆಯಿಂದ ಆಚೆ ಹಾಕಿದ್ರಂತೆ. ತಾಯಿ ಮನೆಗೆ ಬಂದಿದ್ದ ಗಾನವಿ 3ನೇ ದಿನ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಭಾನುವಾರ ಅಸ್ವಸ್ಥಗೊಂಡಿದ್ದ ಮಗಳನ್ನ ಕುಟುಂಬಸ್ಥರು ಆಸ್ಪತ್ರೆಗೆ ಸೇರಿಸಿದ್ರು. ಆದರೆ ಬುಧವಾರ ಚಿಕಿತ್ಸೆ ಫಲಿಸದೆ ಗಾನವಿ ಪ್ರಾಣ ಬಿಟ್ಟಿದ್ದಾಳೆ. ಅವ್ರನ್ನ ಕರೆಸಲೇಬೇಕು, ನಾವು ಮಾಡ್ತೀವಿ. ಇಲ್ಲ ಅಂದ್ರೆ ಅವ್ರು ಬಂದಿಲ್ಲ ಅಂದ್ರೆ ಇದೆಲ್ಲ ಒಡೆದು ಇಲ್ಲೇ ಮಾಡ್ತೀವಿ. ಅವ್ರು ಬಂದಿಲ್ಲ ಅಂದ್ರೆ ಒಡೆದು ಬಿಟ್ಟು ಇಲ್ಲೇ ಮುಚ್ಚಿಬಿಟ್ಟು ಹೋಗ್ತೀವಿ ನಾವು. ಆಯ್ತಾ, ಗಂಡನ್ ಮನೇಲಿ ಮಾಡ್ಬೇಕಾ ಕಾರ್ಯ. ಅದಕ್ಕೆ ಅವಳಿಗೆ ಅವಾಗ್ಲೇ ಶಾಂತಿ ಸಿಗೋದು. ನಾವು ಮಾಡಿಕ್ತಾ ಇದ್ರೆ, ಆದ್ರೆ ಅವಳು ಇಷ್ಟಪಟ್ಟಿದ್ದು. ಅದಕ್ಕೆ ನಾನು ಮನೆಗೆ ಕರ್ಕೊಂಡೋಗಿ 3 ದಿವಸ ನೋಡ್ಕೊಂಡೆ ಸರ್. 10 ನಿಮಿಷ ಕೆಳಗಡೆ ಹೋದೆ, ಅವಳು ಈ ತರ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಸೂರಜ್ ಮನೆಯವರೇ ಅಂತ್ಯಕ್ರಿಯೆ ನೆರವೇರಿಸಲಿ. ಗಾನವಿ ಮೃತದೇಹವನ್ನ ರಾಮಮೂರ್ತಿ ನಗರದಲ್ಲಿರುವ ಸೂರಜ್ ಮನೆ ಎದುರು ತಂದ ಕುಟುಂಬಸ್ಥರು ಪ್ರತಿಭಟನೆ ನಡೆಸಿದರು. ಗಂಡನ ಮನೆಯವರೇ ಗಾನವಿ ಅಂತ್ಯ ಸಂಸ್ಕಾರ ನಡೆಸಬೇಕು ಅಂತ ಆಗ್ರಹಿಸಿದರು. ನಮ್ಮ ಮಗುನ ಅವ್ರಿಗೆ ಮದುವೆ ಮಾಡ್ಕೊಟ್ಟಿದೀವಿ. ಹಿಂದೂ ಧರ್ಮದ ಪ್ರಕಾರ ನಾವು ಒಂದ್ಸತಿ ಕೊಟ್ಟ ಮೇಲೆ ಅದು ಅವ್ರ ಕುಲಕ್ಕೆ ಸೇರಿದಂತ ಸೊತ್ತು. ಈಗ ನಾವು ಬಾಡಿನ ಅವ್ರ ಹುಡುಗ ಅಂದ್ರೆ ಅವ್ರ ಗಂಡನ ಮನೆ ಹತ್ರ ತಗೊಂಡ್ಬಂದಿದೀವಿ. ಎಲ್ಲಿದ್ದಾರೆ ಅವರು? ಬರ್ಬೇಕು. ಬಂದು ಅವ್ರ ಸೊಸೆನ ಅವ್ರು ಮಣ್ಣು ಮಾಡ್ಲಿ. ಇಲ್ಲ ಅಂದ್ರೆ ಅವ್ರ ಶಾಸ್ತ್ರದ ಪ್ರಕಾರ ಅವ್ರ ಶಾಸ್ತ್ರಗಳನ್ನ ಅವ್ರು ಮಾಡ್ಬೇಕು. ಅವಾಗ ನಮ್ಮ ಮಗುಗೆ ಆತ್ಮಕ್ಕೆ ಶಾಂತಿ ಸಿಗೋದು. ಎಲ್ಲಿದ್ದಾರೆ ಅವರು ಬರ್ಲಿ. ಇದು ನಮ್ಮ ವಾದ. ಇನ್ನು ಮಗಳ ಸಾವಿಗೆ ಕಾರಣವಾದ ಸೂರಜ್ ಕುಟುಂಬಕ್ಕೆ ತಕ್ಕ ಶಿಕ್ಷೆ ಆಗ್ಬೇಕು. ಇನ್ಯಾವ ಮಹಿಳೆಯರಿಗೂ ಇಂಥವರಿಂದ ಅನ್ಯಾಯ ಆಗಬಾರದು ಅಂತ ಗಾನವಿ ತಂದೆ ಆಗ್ರಹಿಸಿದ್ದಾರೆ. ನಮಗೇನಂತಂದ್ರೆ ಅವರು 3 ಜನ ತುಂಬಾ ಕಿರುಕುಳ ಕೊಟ್ಟಿದ್ದಾರೆ. ಅವ್ರ 3 ಜನನೂ ಅವರಿಗೆ ಕಾನೂನು ಪ್ರಕಾರ ಏನ್ ಶಿಕ್ಷೆ ಆಗಬೇಕು, ಖಂಡಿತ ಆಗಬೇಕು ಸರ್. ಅವರಿಗೆ ಬೇರೆ ಯಾರಿಗೂ ಈ ತರ ಮೋಸ ಮಾಡಬಾರ್ದು. ಅವ್ರ ತಾಯಿ ತುಂಬಾ ಮೋಸ ಮಾಡಿ ಮಗನ್ನ ಹತೋಟಿಯಲ್ಲಿ ತಗೊಂಡು ಅವ್ರ ತಾಯಿ ಯಾವ ತರ ಹೇಳ್ತಾರೋ ಅದೇ ತರನೇ ಮಾಡಬೇಕು ಅಂತ ಹೇಳಿ ಮಾಡಿ ನನ್ನ ಮಗಳಿಗೆ ತುಂಬಾ ಟಾರ್ಚರ್ ಮಾಡಿದ್ದಾರೆ. ಕೊನೆಗೆ ಗಾನವಿ ಮೃತದೇಹವನ್ನ ವಾಪಸ್ ತೆಗೆದುಕೊಂಡು ಹೋದ ಕುಟುಂಬದವರು ಮನೆ ಮಗಳ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನ ಹನಿಮೂನ್ಗೆ ಹೋದಂತ ಪತ್ನಿಗೆ ಶಾಕ್ ಆದಿತ್ತು. ಶ್ರೀಲಂಕಾದಲ್ಲಿಯೇ ಪತ್ನಿಯನ್ನ ಬಿಟ್ಟು ವಾಪಸ್ ಬಂದಂತಹ ಪತ್ನಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮಗಳು ಹೇಳಿದ ಆ ಸತ್ಯವನ್ನ ತಿಳಿದ ಇಡೀ ಕುಟುಂಬ ಇವತ್ತು ಆಕೆ ಗಂಡನ ಮನೆ ಎದುರು ಪ್ರತಿಭಟನೆಗೆ ಇಳಿದು ಬಿಟ್ಟಿತ್ತು. ಯಾಕೆ ನೀವೇ ನೋಡಿ. ಕಣ್ಣೀರು, ಆಕ್ರೋಶ, ಆಕ್ರಂದನ, ಎಲ್ಲರ ಕೂಗು ಒಂದೇ. ನಮ್ಮ ಮಗಳ ಆತ್ಮಕ್ಕೆ ಶಾಂತಿ ಬೇಕು. ಮಗಳ ಗಂಡನ ಮನೆಯವರು ಎಲ್ಲಿ ಹೋದ್ರು, ಏನಾದ್ರು, ಯಾಕೆ ಮರೆಯಾದ್ರು? ಪೊಲೀಸರ ಮುಂದೆ ಇಂಥ ಪ್ರಶ್ನೆಗಳನ್ನ ಹಾಕ್ತಾ ಇದ್ರೆ ಅತ್ತ ತನ್ನದಲ್ಲದ ತಪ್ಪಿಗೆ ಗಾನವಿ ಪ್ರಾಣ ಬಿಟ್ಟಿದ್ಲು. ಸುಂದರ ಬದುಕಿನ ಕನಸು ಕಟ್ಟಿದ್ದ ಗಾನವಿ ಪತಿ ಸೂರಜ್ ಜೊತೆ ವೈವಾಹಿಕ ಬದುಕಿಗೆ ಕಾಲಿಟ್ಟ ಗಾನವಿ ಸುಂದರ ಬದುಕಿನ ಕನಸು ಕಟ್ಟಿದ್ಲು. ಅಕ್ಟೋಬರ್ 19ನೇ ತಾರೀಕು ಮದುವೆ ನಡೆದಿತ್ತು. ನವೆಂಬರ್ 23ನೇ ತಾರೀಕು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ಸ್ ನಲ್ಲಿ ಅದ್ದೂರಿ ರಿಸೆಪ್ಷನ್ ಆಗಿತ್ತು. ನಂತರ 10 ದಿನ ಹನಿಮೂನ್ಗೆ ಅಂತ ಶ್ರೀಲಂಕಾಗೆ ಹೋಗಿದ್ರು. ಆದ್ರೆ 5 ದಿನಕ್ಕೆ ವಾಪಸ್ಸಾಗಿದ್ರು. ಅಲ್ಲೇ ಯುವತಿ ಕಂಡಿದ್ದ ಕನಸುಗಳೆಲ್ಲ ನುಚ್ಚು ನೂರಾಯಿತು. ಹನಿಮೂನ್ನಲ್ಲಿ ಹಸ್ಬೆಂಡ್ ಸೀಕ್ರೆಟ್ ರಿವೀಲ್. ಮಧುಚಂದ್ರದಿಂದ ಬಂದ ಮಗಳು ಸಾವಿನ ಮನೆಗೆ. ಹೌದು, ಹನಿಮೂನ್ನಲ್ಲೇ ಪತಿ ಸೂರಜ್ನ ಸೀಕ್ರೆಟ್ ರಿವೀಲ್ ಆಗಿದೆ. ಮದುವೆ ಏನು ಹೇಳಿ ಬಚ್ಚಿಟ್ಟಿದ್ದಾರೆ ಅಂದ್ರೆ ಆ ಹುಡುಗನೇ ಅಲ್ಲ, ಅವನು ಕೋಚದವನು.
ಅವನ ಏನು ಮಾಡ್ತಾ ಇಲ್ಲ. ಸುಮ್ನೆ ಟಚ್ ಮಾಡು ನೀವು ಸೂರಜ್ ಅಂದ್ರೆ ಅವೆಲ್ಲ ನನ್ಗೆ ಇಷ್ಟ ಆಗಲ್ಲ. ಇನ್ನು ವಿಷಯ ಇಷ್ಟೇ ಅಲ್ಲ, ಗಾನವಿಗೆ ಸೂರಜ್ ಕುಟುಂಬದವರು ವರದಕ್ಷಿಣೆಗೆ ಕಿರುಕುಳ ನೀಡ್ತಾ ಇದ್ರಂತೆ. ಅತ್ತೆ ಜಯಂತಿ, ಸೂರಜ್ ಅಣ್ಣ ಸಂಜಯ್ ಕೂಡ ಹಣಕ್ಕಾಗಿ ಪೀಡಿಸ್ತಾ ಇದ್ರು ಎನ್ನಲಾಗಿದೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಗಾನವಿಯನ್ನ ಮನೆಯಿಂದ ಆಚೆ ಹಾಕಿದ್ರಂತೆ. ತಾಯಿ ಮನೆಗೆ ಬಂದಿದ್ದ ಗಾನವಿ 3ನೇ ದಿನ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಭಾನುವಾರ ಅಸ್ವಸ್ಥಗೊಂಡಿದ್ದ ಮಗಳನ್ನ ಕುಟುಂಬಸ್ಥರು ಆಸ್ಪತ್ರೆಗೆ ಸೇರಿಸಿದ್ರು. ಆದರೆ ಬುಧವಾರ ಚಿಕಿತ್ಸೆ ಫಲಿಸದೆ ಗಾನವಿ ಪ್ರಾಣ ಬಿಟ್ಟಿದ್ದಾಳೆ. ಅವ್ರನ್ನ ಕರೆಸಲೇಬೇಕು, ನಾವು ಮಾಡ್ತೀವಿ. ಇಲ್ಲ ಅಂದ್ರೆ ಅವ್ರು ಬಂದಿಲ್ಲ ಅಂದ್ರೆ ಇದೆಲ್ಲ ಒಡೆದು ಇಲ್ಲೇ ಮಾಡ್ತೀವಿ. ಅವ್ರು ಬಂದಿಲ್ಲ ಅಂದ್ರೆ ಒಡೆದು ಬಿಟ್ಟು ಇಲ್ಲೇ ಮುಚ್ಚಿಬಿಟ್ಟು ಹೋಗ್ತೀವಿ ನಾವು. ಆಯ್ತಾ, ಗಂಡನ ಮನೇಲಿ ಮಾಡ್ಬೇಕಾ ಕಾರ್ಯ, ಅದಕ್ಕೆ ಅವಳಿಗೆ ಅವಾಗ್ಲೇ ಶಾಂತಿ ಸಿಗೋದು. ನಾವು ಮಾಡಿಕ್ತಾ ಇದ್ರೆ, ಆದ್ರೆ ಅವಳು ಇಷ್ಟಪಟ್ಟಿದ್ದು. ಅದಕ್ಕೆ ನಾನು ಮನೆಗೆ ಕರ್ಕೊಂಡೋಗಿ 3 ದಿವಸ ನೋಡ್ಕೊಂಡೆ ಸರ್. 10 ನಿಮಿಷ ಕೆಳಗಡೆ ಹೋದೆ, ಅವಳು ಈ ತರ ಮಾಡ್ಕೊಂಡ್ಬಿಟ್ಟಿದ್ದಾಳೆ.